ಸೊ ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಮಾವು ಮೇಳದಿಂದ ಮಾವಿನ ಹಣ್ಣಂತೂ ತರದ್ದು ತಗೊಂಬಂದೆ. ಅಂಡ್ ತಂದ ಮಾವಿನ ಹಣ್ಣನ್ನ ಹಾಳು ಮಾಡಬಾರ್ದು, ಏನಾದ್ರೂ ಒಂದು ಒಳ್ಳೆ ಡೆಸರ್ಟ್ ಮಾಡಬೇಕು, ಡಿಶಸ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನ್ನ ತಲೆಗೆ ಹೊಳೆದಿದ್ದು ಫಸ್ಟ್ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡುವ ಅಂತೇಳಿ. ಯಾಕೆ ಇನ್ನೂ ಬಿಸಿಲಿದೆಯಲ್ಲ, ಸೊ ಸಮ್ಮರ್ ಇರೋದ್ರಿಂದ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ. ಸೊ ಹಾಗಾಗಿ ಫಸ್ಟ್ ಇದನ್ನೇ ಮಾಡುವ ಅಂತ ಹೇಳಿ ಸೊ ಒಂದು ಅದ್ಭುತವಾದ ಐಸ್ ಕ್ರೀಮ್ ಮಾಡಿದೆ. ಸೊ ಅದನ್ನ ಹೇಗ್ ಮಾಡಿದೆ, ಏನು ಎತ್ತ, ಸೊ ಮಾವಿನ ಹಣ್ಣಿನಲ್ಲಿ ಏನೆಲ್ಲ ಇರುತ್ತೆ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಮಾತಾಡುವ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ಸ್ ಒನ್ಸ್ ಅಗೇನ್. ವಿಡಿಯೋವನ್ನ ಎಲ್ಲೂ ಅರ್ಧ ಮರ್ಧ ನೋಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ ಫ್ರೆಂಡ್ಸ್. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡೋ ಅಲ್ಲ ಫ್ರೆಂಡ್ಸ್, ಮೊದಲಿಗೆ ನಾನು ಇಲ್ಲಿ ಏನ್ ಹಾಕ್ಲಿಲ್ಲ ಅನ್ನೋದನ್ನ ಫಸ್ಟ್ ಹೇಳ್ತೇನೆ. ಕಲರ್ ಆ್ಯಡ್ ಮಾಡಿಲ್ಲ, ಕ್ರೀಮ್ ಹಾಕಿಲ್ಲ, ಶುಗರ್ ಹಾಕಿಲ್ಲ, ಎಸೆನ್ಸ್ ಹಾಕಿಲ್ಲ, ಕಸ್ಟರ್ಡ್ ಪೌಡರ್ ಹಾಕಿಲ್ಲ. ಇದು ಯಾವುದನ್ನು ಇಲ್ಲದೆ ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತ ಮಾಡ್ಬೋದು. ಹಾಗಾಗಿ ವಿಡಿಯೋವನ್ನು ನೋಡಿ ಫ್ರೆಂಡ್ಸ್. ನೋಡಿ, ನಾನಿಲ್ಲೊಂದು 10 ಗೋಡಂಬಿ ತೊಗೊಂಡಿದ್ದೀನಿ. ಅದನ್ನು ಒಂದು 2 hours ನೆನೆಸಿಡಿ, ಓಕೆನಾ. ಅರ್ಜೆಂಟ್ ನೆನೆಸ್ಬೇಕು ಹೇಳಾದ್ರೆ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಕೂಡ ನೆನೆಸಿ ಇಡ್ಬೋದು. ಸೊ ಈಗ ನಾನು 2 ದೊಡ್ಡ ದೊಡ್ಡ ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. ಒಂದು ಮಲ್ಲಿಕಾ ತಗೊಂಡೆ, ಹಾಗೆ ಒಂದು ಮಲ್ಗೋವಾ ತಗೊಂಡೆ. ಮಲ್ಲಿಕಾ ತುಂಬಾ ಚೆನ್ನಾಗಿರುತ್ತೆ, ಅಂಡ್ ಇದು ಕೂಡ ಮಲ್ಗೋವಾ ಕೂಡ ಒಳ್ಳೆ ಸ್ವೀಟ್ ಆಗಿರುತ್ತೆ. ಸೊ ಸ್ವೀಟ್ ಆಗಿರುವಂತದ್ದು, ಕಲರ್ ಆಗಿರುವಂತದ್ದು ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ. ಯಾಕಂದ್ರೆ ಇಂಥದ್ದೇ ತಗೋಬೇಕು, ಒಳ್ಳೆ ಕಲರ್ ಬರ್ತದೆ. ಸೊ ಯಾಕಂದ್ರೆ ಎಕ್ಸ್ಟ್ರಾ ಕಲರ್ ನಾವು ಆಡ್ ಮಾಡಲ್ಲ ನೋಡಿ, ಓಕೆನಾ. ಸೊ ಇದನ್ನ ಫಸ್ಟಿಗೆ ಎಲ್ಲಾ ಹಣ್ಣನ್ನ ತೆಗೆದು ಪಲ್ಪ್ ರೆಡಿ ಮಾಡ್ಕೊಳ್ವಾ. ಫ್ರೆಂಡ್ಸ್, ನೀವು ವಿಡಿಯೋವನ್ನ ನಾ ಮಾಡಿರೋದನ್ನ ನೋಡ್ತಾ ಹೋಗಿ, ಅಂಡ್ ವಿಷಯಗಳನ್ನು ಕೂಡ ನಾನು ಹೇಳ್ತಾ ಇರ್ತೇನೆ. ಈ ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ, ಖನಿಜ, ಆಂಟಿ ಆಕ್ಸಿಡೆಂಟ್ ಬೇಜಾನಿದೆ. ಸೊ ಹಾಗಾಗಿ ಇದು ಹಣ್ಣುಗಳ ರಾಜ ಕೂಡ. ಮತ್ತೆ ತರತರದ ಮಾವಿನ ಹಣ್ಣಿದೆ, 1-2 ಟೈಪ್ ಮಾವಿನ ಹಣ್ಣಲ್ಲ. ಒಂದು 25ರಿಂದ 50 ಇನ್ನೂ ಜಾಸ್ತಿ ವೆರೈಟೀಸ್ ಆಫ್ ಇರಬಹುದು. ಮತ್ತೆ ಬೇರೆ ಬೇರೆ ದೇಶದಲ್ಲಿ ಕೂಡ ಬೇರೆ ಬೇರೆ ತರದ ಮಾವಿನ ಹಣ್ಣುಗಳು ಇರುತ್ತೆ. ಸೊ ಹಾಗಾಗಿ ಮಾವಿನ ಹಣ್ಣನ್ನ ಹಣ್ಣುಗಳ ರಾಜ ಅಂತ ಕರಿತೀವಿ. 2 ತಾಸು ನೆನೆಸಿಟ್ಟ ಗೋಡಂಬಿಯನ್ನ ನೈಸ್ ಆಗಿ ರುಬ್ಕೋಬೇಕು. ನಾನು ರುಬ್ಕೊಂಡು ಬರ್ತಾ ಇದ್ದೀನಿ, ನೈಸ್ ಆಗಿದೆ ನೋಡಿ ಫ್ರೆಂಡ್ಸ್. ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ, ಅಂಡ್ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತೆ. ಹೃದಯದ ಆರೋಗ್ಯಕ್ಕೆ, ಕಣ್ಣಿನ ದೃಷ್ಟಿಗೆ, ಅಂದ್ರೆ ವಿಟಮಿನ್ ಎ ಇದೆ ಅಂತ ಹೇಳಿದ್ನಲ್ಲ, ಸೊ ಅದು ಕೂಡ. ಆಮೇಲೆ ತ್ವಚೆಯ ಕಾಂತಿಯನ್ನು ಕೂಡ ಹೆಚ್ಚಾಗುತ್ತೆ. ಸೇದ್ರೆ ಇಲ್ಲಿ ನಾನು 2 ಕಪ್ ಹಾಲನ್ನು ತಗೊಂಡೆ. ಯಾವುದೇ ನೀರನ್ನು ಮಿಕ್ಸ್ ಮಾಡಬೇಡಿ. ನೀರು ಮಿಕ್ಸ್ ಮಾಡದೆ ಜಸ್ಟ್ ನಾನು ಮಾವಿನ ಹಣ್ಣು ಕೂಡ ದೊಡ್ಡ ದೊಡ್ಡ 2 ತಗೊಂಡಿದ್ದೀನಿ. ಹಾಲನ್ನು ಕೂಡ 2 ಕಪ್ ತಗೊಂಡಿದ್ದೀನಿ. ಸೊ ನಿಮಗೆ ಜಾಸ್ತಿ ಬೇಕು ಹೇಳಾದ್ರೆ ಜಾಸ್ತಿ ತಗೊಳ್ಬೋದು, ಹಣ್ಣನ್ನು ಕೂಡ ಜಾಸ್ತಿ ಮಾಡ್ಬೋದು. ಸೊ ಇದನ್ನು ಕೂಡ. ಅಂಡ್ ಇಲ್ಲಿ ನಾನು ಕ್ರೀಮ್ ಬಳಸಿಲ್ಲ ಅಂತ ಹೇಳಿದೆ. ಕ್ರೀಮ್ ನಿಮಗೆ ಬೇಕಾದ್ರೆ ಒಂದು 2 ದಿನದ ಮನೆಯಲ್ಲೇ ಮಾಡಿದ ಕ್ರೀಮ್ ಇರುತ್ತೆ ನೋಡಿ, ಅದನ್ನ ಸ್ಟಾಕ್ ಮಾಡಿ ಇಟ್ಕೊಳ್ಬೋದು, ಓಕೆನಾ. ಈಗ ನಾನು 2 ಕಪ್ ಹಾಲನ್ನ ತಗೊಂಡಿದ್ದೀನಿ. ಇದು ಒಂದು ಸ್ವಲ್ಪ 10% ಅಷ್ಟು ಕಡಿಮೆ ಆಗೋಷ್ಟು ಕುದಿಸಿಡಿ, ಓಕೆನಾ. ಅಂಡ್ ಈಗ ಒಂದು ಹಣ್ಣು ಸಿಹಿ ಇದ್ರೆ ಸಕ್ಕರೆ ಹಾಕೋ ಕೂಡ ಅಗತ್ಯ ಇಲ್ಲ. ಬಟ್ ಇಲ್ಲಿ ನಾನು ಒಂದು ಸ್ವಲ್ಪ ಕಲ್ಲು ಸಕ್ಕರೆಯನ್ನ ಹಾಕಿದ್ದೇನೆ. ಕಲ್ಲು ಸಕ್ಕರೆಯನ್ನ ಆ್ಯಡ್ ಮಾಡಿದೆ. ನೋಡಿದ್ರಲ್ಲ ಎಷ್ಟು ಅಳತೆ ಅಂತೇಳಿ. ಯಾಕಂದ್ರೆ ಹಣ್ಣು ಆಲ್ರೆಡಿ ಸಿಹಿ ಇದೆ, ಆದ್ರೂ ಕೂಡ ಒಂದು ಸ್ವಲ್ಪ ಹಾಕಿದೆ. ಸಕ್ಕರೆ ಅಂತೂ ನಾನು ಯೂಸ್ ಮಾಡಲ್ಲ ಯಾವತ್ತೂ ಕೂಡ. ಅದು ಬೆಲ್ಲ ಆದ್ರೂ ಹಾಕ್ಬೋದು, ಅಥವಾ ಸಕ್ಕರೆ ಹಾಕುವಂಥದ್ದಕ್ಕೆ ಕಲ್ಲು ಸಕ್ಕರೆಯನ್ನ ಯೂಸ್ ಮಾಡ್ಬೋದು. ನೋಡಿ, ಈಗ ದಪ್ಪ ಆಗ್ತಾ ಬಂದಿದೆ. ಅಂಡ್ ಈಗ ರುಬ್ಬಿಟ್ಕೊಂಡಿರುವಂತ ಗೋಡಂಬಿ ಪೇಸ್ಟ್ ಅನ್ನು ಕೂಡ ಆ್ಯಡ್ ಮಾಡಿದೆ. ಇದು ಗ್ಯಾಸನ್ನ ತುಂಬಾ ಫ್ಲೇಮನ್ನ ಲೋ ಆಗಿಟ್ಕೋಬೇಕು, ತುಂಬಾ ಜೋರಾಗಿಟ್ಕೋಬೇಡಿ. ಅದು ಒಂಥರ ಥಿಕ್ನೆಸ್ ಬಂದಿರುತ್ತೆ, ಗೊತ್ತಾಗತ್ತೆ. ಒಂದು 5ರಿಂದ 8 ನಿಮಿಷಗಳವರೆಗೆ ಆ ಗೋಡಂಬಿ ಪೇಸ್ಟ್ ಹಾಕಿದ್ಮೇಲೆ ಸಣ್ಣದಾಗಿ ಕುದೀತಾ ಬರಲಿ. ಆ ಥಿಕ್ನೆಸ್ ಬಂದ್ಮೇಲೆ ಗ್ಯಾಸನ್ನ ಆಫ್ ಮಾಡ್ಬೋದು. ಈಗ ಮ್ಯಾಂಗೋನನ್ನ ಪಲ್ಪ್ ರೆಡಿ ಮಾಡಿ ಇಟ್ಕೊಳ್ವಾ. ಹಾಗೆ ಮಾವಿನ ಹಣ್ಣಿನಲ್ಲಿರುವ ನಾರಿನಂಶ ಅಂದ್ರೆ ಫೈಬರ್, ಈ ಕಿಣ್ವಗಳಿರುತ್ತಲ್ಲ, ಅದು ಮಲಬದ್ಧತೆಯ ಸಮಸ್ಯೆಯನ್ನ ದೂರ ಮಾಡುತ್ತೆ. ವಿಟಮಿನ್ ಎ ಹೇಳಿದೆ, ವಿಟಮಿನ್ ಎ ಬೇಕಾಗಿರೋದೇ ಕಣ್ಣಿನ ದೃಷ್ಟಿ ಸುಧಾರಿಸ್ಲಿಕ್ಕೆ, ಕಣ್ಣಿನ ಪೊರೆಯ ಸಮಸ್ಯೆಯನ್ನ ದೂರ ಮಾಡ್ಲಿಕ್ಕೂ ಕೂಡ ವಿಟಮಿನ್ ಎ ಬೇಕು. ಈ ಮ್ಯಾಂಗೋದಲ್ಲಿ ಅದು ಹೇರಳವಾಗಿದೆ. ಹಾಗೆ ತ್ವಚೆ ಮತ್ತು ಕೂದಲಿನ ಆರೈಕೆ ಕೂಡ ಇದೆ, ಅಂದ್ರೆ ವಿಟಮಿನ್ ಇ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಚರ್ಮವನ್ನ ಕಾಂತಿಯುತವಾಗಿ ಮಾಡಲಿಕ್ಕೆ ಮತ್ತೆ ಕಾಲೇಜಿನ್ ಉತ್ಪಾದನೆಗೆ ಒಳ್ಳೆ ಉತ್ತೇಜನ ನೀಡುತ್ತೆ. ಸೊ ಫ್ರೆಂಡ್ಸ್, ಈಗ ನಾವು ಈಗೇನು ನಾವು ಹಾಲು ಮತ್ತು ಗೋಡಂಬಿ ಪೇಸ್ಟ್ ಅನ್ನು ಇದು ಮಾಡಿದ್ವಲ್ಲ, ಅದು ಕೋಲ್ಡ್ ಆಗೋ ತನಕ ಬಿಡಬೇಕು. ಹಾಗೆ ಒಂದು 2 ತಾಸು ಕೋಲ್ಡ್ ಆಗ್ಲಿ. ಕೋಲ್ಡ್ ಆದ ಮೇಲೆ ಈಗ ನಾವು
ಪಲ್ಪ್ ಏನು ತಯಾರು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ವಾ. ನೀಟಾಗಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕು. ಹಣ್ಣು ಒಂದ 2 ನಿಮಿಷಕ್ಕೆ ಬರ್ರಂತ ರುಬ್ಬಿದ್ರೆ ಪೇಸ್ಟ್ ಆಗತ್ತೆ ಅದು. ಸೊ ಚಂದದಲ್ಲಿ ಈಗ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಸೌಟೆಲ್ಲ ಆಗಿಲ್ಲ ಆದ್ರೆ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು. ಕೈಯಲ್ಲೇ ನೀಟ್ ಆಗತ್ತೆ. ತೊಳೆದ ಕೈಯನ್ನ ಯೂಸ್ ಮಾಡಿ ಚಂದದಲ್ಲಿ ಮಾಡು. ಈಗ ಒಂದು 4 ಏಲಕ್ಕಿಯನ್ನ ಕಾರ್ಡಿಮಮ್ಮನ್ನ ಹಾಕಿ ಚಂದ ಕಲಸ್ಕೋಬೇಕು. ಇದು ಆಪ್ಷನಲ್. ಏಲಕ್ಕಿ ಕೆಲವರು ಮಾವಿನ ಫ್ಲೇವರೇ ಇದ್ರೆ ಹಾಕೋದಿಲ್ಲ. ಬಟ್ ನಾನು ಹಾಕಿದೆ. ಓಕೆನಾ? ಸೊ ಈಗ ಇದನ್ನ ಅದೇ ಮಿಕ್ಸಿ ಇದಕ್ಕೆ ಹಾಕಿ ನಾನು ಆನ್ ಆಫ್ ಮಾಡ್ತಾ ಇದ್ದೀನಿ. ಒಂದೆರಡು ಸಲ ಇದೇ ತರ ಮಾಡ್ಬೇಕು. ಹೀಗೆ ಒಂದು 2 ಸಲ ಮಾಡೋದ್ರಿಂದ ಅಂದ್ರೆ ಐಸ್ ಕ್ರೀಮ್ ಈ ತರ ಪೇಸ್ಟ್ ಮಾಡಿ ಪುನಃ ಬಾಕ್ಸ್ಗೆ ಹಾಕಿ ಪುನಃ ಫ್ರಿಜ್ ಅಲ್ಲಿ ಇತ್ತು ಅದನ್ನು ತೆಗೆದ್ರು ಮತ್ತೊಂದ್ಸಲ 1-2 ಸಲ ಇದೇ ತರ ಮಾಡೋದ್ರಿಂದ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ? ಅಂಡ್ ನಾನು ಕ್ರೀಮ್ ಕೂಡ ಹೇಳಿದೆ, ಕ್ರೀಮ್ ಇದ್ದದ್ದೇ ಹಾಲಿನ ಕ್ರೀಮ್ ಸಾಕು ನಾನು ಮಾಡಿದ್ದಂಥದ್ದು. ಆದ್ರೆ ಎಕ್ಸ್ಟ್ರಾ ಇನ್ನೂ ಸ್ವಲ್ಪ ಸಾಫ್ಟಿ ಆಗಿ ಬರ್ಬೇಕು ಹೇಳಾದ್ರೆ ಮನೆಯಲ್ಲೇ ಮಾಡಿದಂತ ಒಂದು 2 ದಿನದ ಕ್ರೀಮ್ ಇದ್ರೆ ಅದನ್ನ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಅರ್ಜೆಂಟ್ ಈ ತರ ಒಂದೇ ದಿನಕ್ಕೆ ನನ್ನ ಮಗನಿಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳೋದ್ರಿಂದ ಮಾಡ್ಬಿಟ್ಟೆ. ಆ ದಿನದ್ದೇ ಅದರಷ್ಟೇ ಹಾಲಿನ ಕ್ರೀಮ್ ಇತ್ತು. ಸೊ ಈಗ ಯಾವುದೇ ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಬೋದು ಅಥವಾ ಈ ತರ ಒಂದು ಕಂಟೈನರ್ಗೆ ಕೂಡ ಹಾಕ್ಬೋದು. ಈಗ ನಾನು ಹಾಕಿದ್ದೇನಲ್ಲ ಇದ್ರ ಮೇಲಿಂದ ಯಾವುದೇ ರೀತಿ ಡ್ರೈ ಫ್ರೂಟ್ ಅನ್ನ ಹಾಕ್ಬೋದು ಅಥವಾ ಹಾಕದೇನೂ ಇಡ್ಬೋದು. ನಾನು ಕೆಲವೊಂದನ್ನ ಹಾಕಿದೆ, ಚೆರ್ರಿ ಹಾಕಿದೆ, ಈ ತರ ಒಂದು ಪಂಪ್ಕಿನ್ ಸೀಡ್ ಇತ್ತು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸುಮ್ಮನೆ ಒಂದು ತಂದು ಇಟ್ಟ ಮೇಲೆ ಅದು ಹಾಳಾಗ್ತದೆ ಅಲ್ಲ, ಸೊ ಅದನ್ನ ಹಾಗಾಗಿ ಈ ತರ ಒಂದು ಯೂಸ್ ಮಾಡಿದೆ ಅಷ್ಟೇ. ಓಕೆನಾ ಫ್ರೆಂಡ್ಸ್? ಇದನ್ನ ಈಗ ಫ್ರಿಜ್ ಅಲ್ಲಿ ಇರಬೇಕು. ಮನೇಲಿರೋ ಫ್ರಿಜ್ ಆದ್ರೆ ಓಕೆ, ಅದರ್ವೈಸ್ ನಾನು ಇಟ್ಟಿರುವಂತ ಫ್ರಿಜ್ ಯಾವುದು ಅಂತ ಹೇಳ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ಇದರಲ್ಲಿ ಹಲವಾರು ರೀತಿಯ ವಿಟಮಿನ್ ಎ ಸಿ ಇದೆ ಹೇಳಿದೆ. ಹಾಗೆ ಇದು ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಇವೆರಡು ಬೇಕಾಗಿರುವಂತ ರಕ್ತದ ಒತ್ತಡವನ್ನ ನಿಯಂತ್ರಿಸ್ಲಿಕ್ಕೆ, ಅಂದ್ರೆ ಹೃದಯವನ್ನ ಕಾಪಾಡ್ಲಿಕ್ಕೆ ಇರುವಂತದ್ದು. ಹಾಗಾಗಿ ಅದು ಈ ಮಾವಿನ ಹಣ್ಣಿನಲ್ಲಿ ಹೇರಳವಾಗಿರುತ್ತೆ. ಅಂಡ್ ಈ ಒಂದು ಮಾವಿನ ಹಣ್ಣಿನಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಒಂದು ಹಣ್ಣು ತಿಂದ್ರೆ ನಿಮಗೆ ಹೊಟ್ಟೆ ತುಂಬಿದ ಅನುಭವವನ್ನ ನೀಡುತ್ತೆ. ಸೊ ಹೊಟ್ಟೆ ತುಂಬಿದ ಮೇಲೆ ಮತ್ತೆ ರೈಸ್ ಊಟ ಮಾಡ್ಬೇಕು ಅಂತ ಅನ್ಸಲ್ಲ. ಹಾಗಾಗಿ ನಿಮ್ಗೆ ಅಲ್ಲಿ ತೂಕ ಕಡಿಮೆ ಕೂಡ ಆಗತ್ತೆ. ಒಂದು ಹಣ್ಣು ತಿಂದ್ರೆ ಹೊಟ್ಟೆ ತುಂಬುತ್ತದಲ್ಲ, ತೂಕ ಕಡಿಮೆ ಆಗತ್ತೆ ನಿಮ್ಗೆ. ಸೊ ಫ್ರೆಂಡ್ಸ್, ಈಗ ನಾನು ನಮ್ಮ ಶಾಪ್ಗೆ ಬಂದು ಈ ಒಂದು ಫ್ರಿಜ್ ಅಲ್ಲಿ ಇಡ್ತಾ ಇದ್ದೀನಿ. ಈ ಫ್ರಿಜ್ ಅಲ್ಲಿ ಯಾಕೆ ಇಡ್ತಿದ್ದೀನಿ ಅಂತ ಹೇಳಿದ್ರೆ ಬೇಗ ಐಸ್ ಆಗತ್ತೆ ಅಂತ ನಾನು ಇಲ್ಲಿ ಇಟ್ಟೆ. ಸೊ ಇಲ್ಲೇ ಹೇಳಾದ್ರೆ ಇದು ಮನೆ ಫ್ರಿಜ್ ಅಲ್ಲೇ ಸ್ವಲ್ಪ ಜಾಸ್ತಿ ನಂಬರ್ ಅನ್ನ ಇಟ್ರೆ ಅದು ಕೂಲ್ ಆಗತ್ತೆ. ಎನಿವೇ ಒಂದು 5 to 6 ಅವರ್ಸ್ ಬೇಕು. ಸೊ ನಾನು ಕೂಡ ಒಂದು ಮಧ್ಯಾಹ್ನ 12 ಗಂಟೆಗೆ ಮಾಡಿದ್ದನ್ನ ಸಂಜೆ 6 ಗಂಟೆ ತೆಗೆದೆ. ಈಗ ಸರಿಯಾಗಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಮಾವಿನ ಹಣ್ಣಿನ ಐಸ್ ಕ್ರೀಮ್ ವೆರಿ ಈಸಿ. ಒಂದು 2 ಅವರ್ಸ್ ಬೇಕಾಗತ್ತೆ ಅದು ಕೂಲ್ ಆಗ್ಲಿಕ್ಕೆ ಇದಾಗ್ಲಿಕ್ಕೆ. ಬಟ್ ಮನೆಯಲ್ಲೇ ಮಾಡಿದಂತ ಒಂದು ಐಸ್ ಕ್ರೀಮ್ ತಿನ್ನೋಂಥ ರುಚಿ ಇದೆಯಲ್ಲ, ಹೊರಗಡೆ ಆ ಎಸೆನ್ಸ್ನ ಮತ್ತೆ ಕಲರನ್ನ ಮತ್ತೊಂದು ಮುಗ್ದೊಂದೆಲ್ಲ ಹಾಕಿರ್ತಾರೆ. ಅದಕ್ಕಿಂತ ನಾವೇ ಮಾಡಿದ್ದು ತುಂಬಾ ರುಚಿ ಕೂಡ ಅಂಡ್ ಹೆಲ್ದಿ ಕೂಡ. ಏನ್ ಹೇಳ್ತೀರಿ ಫ್ರೆಂಡ್ಸ್? ಕಮೆಂಟ್ ಮಾಡಿ. ಅಂಡ್ ಫ್ರೆಂಡ್ಸ್, ಈಗ ಕರೆಕ್ಟ್ ಆಗಿ ಆಗಿದೆ ಫ್ರೆಂಡ್ಸ್. ಅಂಡ್ ಮಾವಿನ ಹಣ್ಣು ತಗೋಬೇಕಾದ್ರೂ ಕೂಡ ನಾನು ನೋಡಿ ಈ ಒಂದು ಮ್ಯಾಂಗೋ ಮೇಳದಲ್ಲಿ ಅಂದ್ರೆ ಅವರು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಕೊಟ್ಟಿರುವಂತ ಮಾವಿನ ಹಣ್ಣು ಅಂಡ್ ಹಣ್ಣು ಮಾಡುವಾಗೂ ಕೂಡ ಯಾವುದೇ ಕೆಮಿಕಲ್ ಹಾಕ್ಲಿಲ್ಲ ಅಂತ ಹೇಳಿದ್ರು. ನೀವು ಹಿಂದಿನ ನನ್ನ ವಿಡಿಯೋವನ್ನ ನೋಡಿಲ್ಲ ಹೇಳಾದ್ರೆ ನೋಡಿ. ನಾನು ಒಂದು ಮೇಡಮ್ ಹತ್ರ, ಒಂದು ಲೇಡಿ ಹತ್ರ ಇಂಟರ್ವ್ಯೂ ಮಾಡುವಾಗ ಕೇಳಿದ್ದೆ, ನೀವು ಹೇಗೆ ಇದು ಮಾಡ್ತೀರಾ, ಹಣ್ಣು ಮಾಡ್ತೀರಾ, ಕೆಮಿಕಲ್ ಹಾಕಿ ಮಾಡ್ತಾರೆ ಅದೆಲ್ಲ ಇದೆಯಾ ಅಂತ ಹೇಳಿ. ಅವ್ರು ಖಂಡಿತ ಹೇಳಿದ್ರು ಇಲ್ಲ ಅಂತೇಳಿ. ಹಾಗಾಗಿ ನಾನು ಅಲ್ಲಿಂದನೇ ಹಣ್ಣನ್ನ ಪರ್ಚೇಸ್ ಮಾಡಿ ಸೊ ಈ ಒಂದು ಐಸ್ ಕ್ರೀಮ್ ಅನ್ನ ಮಾಡಿದೆ ಫ್ರೆಂಡ್ಸ್. ಈಸಿ ಅಂಡ್ ಟೇಸ್ಟಿ ಅಂಡ್ ಹೆಲ್ದಿ ಮ್ಯಾಂಗೋ ಐಸ್ ಕ್ರೀಮ್ ಹೇಗಾಗಿದೆ ಅಂತ ಟೇಸ್ಟ್ ನೋಡುವ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ, ಅದ್ಭುತವಾಗಿದೆ. ಅಂಡ್ ಆ ಫ್ಲೇವರು ಮತ್ತೆ ಅಲ್ಲಲ್ಲಿ ಮಧ್ಯ ಸಿಗುವಂತ ಆ ಕಾಳು, ಪಂಪ್ಕಿನ್ ಬೀಜ, ಚೆರ್ರಿ, ವೆರಿ ನೈಸ್, ವೆರಿ ನೈಸ್. ಸ್ನೇಹಿತರೆ, ನೀವು ಈ ತರ ಒಂದು ಈಸಿ ಆಗಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ.